ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾವು ಒಂದು ಅತ್ಯಂತ ರೋಮಾಂಚಕ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ನಾಳೆ ಅಂದರೆ ಮೇ 1, 2026 ಶುಕ್ರವಾರ ವೃಷಭ ರಾಶಿಯವರ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ದಿನ. ನಿಮ್ಮ ರಾಶಿಯ ಅಧಿಪತಿ ಶುಕ್ರದೇವನ ದಿನದಂದೇ ಮಹಾದೇವನು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ವೃಷಭ ರಾಶಿಯವರೇ, ನೀವು ಕಳೆದ ಎಷ್ಟೋ ವರ್ಷಗಳಿಂದ ಅನುಭವಿಸುತ್ತಿರುವ ಕಷ್ಟಗಳಿಗೆ, ಕಣ್ಣೀರಿಗೆ ನಾಳೆ ಅಂತಿಮ ತೆರೆ ಅನ್ನೋದು ಬೀಳುತ್ತೆ. ಸತ್ಯ ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು, ನಾಳೆ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಪವಾಡ ನಡೆಯಲಿದೆ. ಈ ವಿಡಿಯೋದಲ್ಲಿ ನಾನು ಆ ರಹಸ್ಯ ಸಂಕೇತಗಳ ಬಗ್ಗೆ ಮತ್ತು ನಿಮ್ಮ ಅದೃಷ್ಟ ಬದಲಿಸುವ ಆ 3 ಪ್ರಮುಖ ವಿಚಾರಗಳ ಬಗ್ಗೆ ವಿವರಿಸಲಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿಯನ್ನು ಮಿಸ್ ಮಾಡಿಕೊಂಡ್ರೆ ನೀವು ಜೀವನದ ಅತಿ ದೊಡ್ಡ ಅವಕಾಶವನ್ನು ಕಳೆದುಕೊಂಡಂತೆ ಆಗುತ್ತೆ. ಎರಡನೇದಾಗಿ, ಗ್ರಹಗಳ ಚಲನೆ ಮತ್ತು ವೃಷಭ ರಾಶಿಯ ವಿಶೇಷತೆ. ವೃಷಭ ರಾಶಿಯವರು ಎಂದರೆ ತಾಳ್ಮೆಯ ಸಾಕಾರ ಮೂರ್ತಿಗಳು. ನೀವು ಕಷ್ಟಪಟ್ಟು ದುಡಿಯುವವರು, ಆದರೆ ಪ್ರತಿಫಲ ಸಿಗಬೇಕಾದ್ರೆ ಮಾತ್ರ ಯಾರೋ ಬಂದು ಅದನ್ನು ಕಸಿದುಕೊಂಡಂತೆ ಭಾಸ ಆಗ್ತಿತ್ತು. ಆದರೆ ಮೇ 1ರಂದು ಗ್ರಹಗತಿಗಳು ನಿಮ್ಮ ಪರವಾಗಿ ನಿಂತಿವೆ. ನಿಮ್ಮ ರಾಶಿಯಲ್ಲಿ ಈಗ ಲಕ್ಷ್ಮೀನಾರಾಯಣ ಯೋಗ ಮತ್ತು ಕುಬೇರ ಯೋಗ ಸೃಷ್ಟಿ ಆಗ್ತಾ ಇದೆ. ಶುಕ್ರವಾರದ ದಿನ ವೃಷಭ ರಾಶಿಯವರಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನದಂದು ಗುರು ಗ್ರಹದ ದೃಷ್ಟಿ ನಿಮ್ಮ ಧನ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಆರ್ಥಿಕವಾಗಿ ನೀವು ಯಾರಿಗೂ ಕಲ್ಪನೆ ಮಾಡಲಾಗದಷ್ಟು ಎತ್ತರಕ್ಕೆ ಬೆಳಿತೀರಾ. ಬ್ರಹ್ಮಾಂಡ ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ಕಳಿಸುತ್ತೆ. ನಿಮ್ಮ ಮನೆಯಲ್ಲಿ ಹಠಾತ್ ಮಲ್ಲಿಗೆ ಹೂವಿನ ಪರಿಮಳ ಅಥವಾ ಗಂಟೆ ಏನಾದ ಕೇಳಿ ಬಂದರೆ ಮಹಾದೇವನು ನಿಮ್ಮ ಮನೆಗೆ ಬಂದಿದ್ದಾನೆ ಅಂತಾನೆ ಅರ್ಥ. ನಿಮ್ಮ ದೌರ್ಭಾಗ್ಯ ಸೌಭಾಗ್ಯ ಆಗಿ ಬದಲಾಗುವ ಕ್ಷಣಗಳು ಹತ್ತಿರ ಬಂದಿವೆ. ಮೂರನೇದಾಗಿ, ವೃಷಭ ರಾಶಿಯವರಿಗೆ ಕಾದಿರುವ 3 ಮಹಾ ಪವಾಡಗಳೇನು? ನಾಳೆ ನಿಮ್ಮ ಜೀವನದಲ್ಲಿ ಈ 3 ಮಹಾ ಅದ್ಭುತಗಳು ಅನ್ನೋದು ಸಂಭವಿಸಲಿದೆ. ಒಂದನೇದಾಗಿ, ಅಖಂಡ ರಾಜಯೋಗ ಮತ್ತು ಧನಲಾಭ. ವೃಷಭ ರಾಶಿಯವರಿಗೆ ನಾಳೆ ಹಣದ ಸುರಿಮಳೆ ಆಗುತ್ತೆ. ಅನಿರೀಕ್ಷಿತವಾಗಿ ನೀವು ನಂಬದ ಮೂಲಗಳಿಂದ ಹಣ ಬರುತ್ತೆ. ನೀವು ಹೂಡಿಕೆ ಮಾಡಿದ ಜಮೀನು ಅಥವಾ ಷೇರುಗಳಿಂದ ಲಾಭ ಅನ್ನೋದು ಸಿಗುತ್ತೆ. ಸಾಲಗಾರರು ತಾವಾಗಿಯೇ ಬಂದು ಹಣ ಹಿಂದಿರಿಸ್ತಾರೆ. ಕುಬೇರನ ಕೃಪೆಯಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಎರಡನೇದಾಗಿ, ಕಳೆದು ಹೋದ ಗೌರವ ಮರಳಿ ಸಿಗಲಿದೆ. ಸಮಾಜದಲ್ಲಿ ಅಥವಾ ಸಂಬಂಧಿಕರಲ್ಲಿ ಯಾರಾದರೂ ನಿಮ್ಮನ್ನು ಹಗುರವಾಗಿ ಕಂಡಿದ್ರೆ ನಾಳೆ ಅವರು ನಿಮ್ಮ ಕಾಲು ಕದಿಯುವ ಪರಿಸ್ಥಿತಿ ಬರುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ನಿಮಗೆ ದೊಡ್ಡ ಪ್ರಶಂಸೆ ಸಿಗುತ್ತೆ ಮತ್ತು ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ. ಇದು ನಿಮ್ಮ ಪಾಲಿನ ಸತ್ಯದ ಜಯ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ದೀರ್ಘಕಾಲದಿಂದ ಕಾಯಿಲೆಯಿಂದ ಬಳಲುತ್ತಿದ್ದ ಅವರಿಗೆಲ್ಲ ಒಂದು ಹೊಸ ಚೈತನ್ಯ ಸಿಗುತ್ತೆ. ಮನೆಯಲ್ಲಿ ಯಾರಿಗಾದರೂ ಮದುವೆ ಭಾಗ್ಯ ಕೂಡಿ ಬರ್ತಿದ್ರೆ ನಾಳೆ ಅದಕ್ಕೆ ಸಂಬಂಧಿಸಿದ ಶುಭ ವಾರ್ತೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇನ್ನು ನಾಲ್ಕನೇದಾಗಿ, ಎಚ್ಚರಿಕೆ ಮತ್ತು ಜಾಗರೂಕತೆ. ಅದೃಷ್ಟ ಸಿಕ್ಕಾಗ ಅಹಂಕಾರ ಬರಬಾರ್ದು. ವೃಷಭ ರಾಶಿಯವರು ನಾಳೆ ಕೆಲವು ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸೋಮಾರಿತನ ಬೇಡ. ಅದೃಷ್ಟ ನಿಮ್ಮ ಬಾಗಿಲಿಗೆ ಬಂದಾಗ ನೀವು ಎದ್ದು ಕೆಲಸ ಮಾಡಬೇಕು. ನಿದ್ದೆ ಅಥವಾ ಆಲಸ್ಯದಿಂದ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಬೇಡಿ. ಖರ್ಚಿನ ಮೇಲೆ ಹತೋಟಿ. ಹಣ ಬರುತ್ತೆ ಅಂತ ಕಂಡಲ್ಲಿ ಖರ್ಚು ಮಾಡಬೇಡಿ. ಉಳಿತಾಯದ ಕಡೆ ಗಮನ ಇರಲಿ. ಕಂಡಲ್ಲಿ ಖರ್ಚು ಮಾಡಬೇಡಿ. ಉಳಿತಾಯದ ಕಡೆ ಗಮನ ಇರಲಿ. ಆಹಾರ ಕ್ರಮ. ನಾಳೆ ಅತಿಯಾದ ಸಿಹಿ ಪದಾರ್ಥಗಳನ್ನು ತಿನ್ನಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಯಾರನ್ನು ಕೂಡ ದ್ವೇಷ ಮಾಡಬೇಡಿ. ನಿಮ್ಮನ್ನು ಟೀಕಿಸಿದವರ ಬಗ್ಗೆ ಕೂಡ ದಯೆ ತೋರಿ. ನಿಮ್ಮ ದಯಾಗುಣವೇ ನಿಮಗೆ ಶಿವನ ಆಶೀರ್ವಾದ ತಂದುಕೊಡುತ್ತೆ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಕೊಳ್ಳಿ. ನಕಾರಾತ್ಮಕವಾಗಿ ಮಾತನಾಡುವವರಿಂದ ದೂರ ಇರಿ. ನಾಳೆ ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಬೇಡಿ. ವಿಶೇಷವಾಗಿ ಮಹಿಳೆಯರೊಂದಿಗೆ ಗೌರವದಿಂದ ವರ್ತಿಸಿ. ಐದನೇದಾಗಿ, ಮಾಡಬೇಕಾದ ದಿವ್ಯ ಪರಿಹಾರಗಳು ಮತ್ತು ಮುಕ್ತಾಯ. ನಿಮ್ಮ ಅದೃಷ್ಟವನ್ನು 100ಕ್ಕೆ 100ರಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಮಹಾಲಕ್ಷ್ಮಿ ಪೂಜೆ ಶುಕ್ರವಾರದ ದಿನ ಆಗಿರೋದ್ರಿಂದ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಬಿಳಿ ಬಣ್ಣದ ವಸ್ತುಗಳ ದಾನ. ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಇದು ವೃಷಭ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಪರಿಹಾರ. ಶಿವ ಪಂಚಾಕ್ಷರಿ ಮಂತ್ರ. ನಾಳೆ ಸಂಜೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾ ಮನೆಯಲ್ಲಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ನಿವಾರಣೆಯಾಗುತ್ತೆ. ಇನ್ನು ಹಿರಿಯರ ಆಶೀರ್ವಾದ. ಮನೆಯಲ್ಲಿರುವ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ಕೆಲಸಕ್ಕೆ ಹೊರಡಿ. ಅವರ ಆಶೀರ್ವಾದನೆ ನಿಮಗೆ ಶ್ರೀರಕ್ಷೆ. ವೃಷಭ ರಾಶಿಯವರೇ, ನಿಮ್ಮ ಒಳ್ಳೆಯ ದಿನಗಳು ಈಗ ಆರಂಭವಾಗಿವೆ. ನಿಮ್ಮ ಮೇಲೆ ಸದಾ
ದೈವ ಕೃಪೆ ಇರಲಿ. ನಾಳೆ ಸಂಜೆ ವೇಳೆಗೆ ನಿಮಗೆ ಒಂದು ಅದ್ಭುತವಾದ ಸುದ್ದಿ ಸಿಗಲಿದೆ. ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಶಿವನ ಭಕ್ತರಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.